ಹಾಯ್ ಎಲ್ರಿಗೂ ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಸಂಜೆಯಿಂದ ವ್ಲಾಗ್ನ ಮಾಡ್ತಾಯಿದ್ದೀನಿ. ಕಾಫಿ ಕುಡ್ದಿದ್ದೆಲ್ಲ ಆಯಿತು. ಹಾಗೆ ವ್ಲಾಗ್ನ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಹೊರಗಡೆ ಹಾಗೆ ಓಡಾಡ್ತಾ ಇದ್ದೆ. ನಾನು ಒಳಗಡೆ ತುಂಬ ಸೆಕೆ ಅನ್ನಿಸ್ತಾ ಇತ್ತು. ಹಾಗೆ ಗಾಳಿಗೆ ಸ್ವಲ್ಪ ಹೊತ್ತು ಓಡಾಡೋಣ ಅಂತ ಹೇಳಿ ಬಂದೆ. ನಿಮ್ಮದೆಲ್ಲರದ್ದು ಕಾಫಿ ಆಯಿತಾ? ಅಡುಗೆನ ಮಾಡಬೇಕು. ನನ್ನ ಹಸ್ಬೆಂಡ್ ಇನ್ನೂ ಡ್ಯೂಟಿಯಿಂದ ಬಂದಿಲ್ಲ. ಅಡುಗೆಗೆ ಮುದ್ದೆನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮುದ್ದೆ ಮತ್ತು ಮೆಂತ್ಯ ಚಟ್ನಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಮಾಡಬೇಕು. ನನ್ನ ಹಸ್ಬೆಂಡ್ ಬಂದಮೇಲೆ ಹಾಗೆ ಅರ್ಧ ಗಂಟೆಲಿ ಆಗೋಗುತ್ತೆ, ಮಾಡ್ತೀನಿ. ಹಾಗೆ ಒಳಗಡೆ ಸುಮ್ಮನೆ ಒಬ್ಬಳೇ ಇದ್ನಲ್ಲ, ಬೇಜಾರಾಗ್ತಿತ್ತು, ಬೋರ್ ಅನಿಸ್ತಿತ್ತು. ಹಾಗಾಗಿ ಅವ್ರು ಬಂದಮೇಲೆ ಮಾಡೋಣ ಮಾತಾಡ್ಕೊತ ಮಾಡಿದರೆ ಕೆಲಸ ಮಾಡಿದ್ದು ಗೊತ್ತಾಗಲ್ಲ. ಇಲ್ಲ ಅಂತಂದರೆ ಒಬ್ಬಳಿಗೆ ಫುಲ್ ಬೇಜಾರು ಅನಿಸುತ್ತೆ. ಹಾಗಾಗಿ ಹೊರಗಡೆ ಓಡಾಡ್ತಾ ಇದ್ದೆ. 3 ದಿವಸನ ಕಂಟಿನ್ಯೂ ರೊಟ್ಟಿ ಮಾಡಿದ್ದೆ. ಇವತ್ತು ಬೆಳಿಗ್ಗೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ. ಹಾಗಾಗಿ ಇವತ್ತು ಮುದ್ದೆ ಮಾಡೋಣ ಅಂತ ಅಂದ್ಕೊಂಡೆ. ಮುದ್ದೆನೂ ಮಾಡಿ ತುಂಬ ದಿವಸ ಆಯಿತು. ತುಂಬ ಅಂದರೆ 1 ವಾರ ಆಯಿತು ಮುದ್ದೆನ ಮಾಡಿ. ಮುದ್ದೆನ ಮಾಡ್ತೀನಿ. ಓಕೆ, ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಮತ್ತು ನಾನು ಸ್ವಲ್ಪ ಹೊತ್ತಿಲ್ಲೇ ಓಡಾಡ್ತೀನಿ. ಹೊರಗಡೆ ಚೆನ್ನಾಗಿ ಗಾಳಿ ಬರುತ್ತೆ. ಒಳಗಡೆ ಹೋಗೋಕ್ಕೆ ಮನಸ್ಸು ಬರೋಂಗಿಲ್ಲ, ಅಷ್ಟು ಚೆನ್ನಾಗಿ ಗಾಳಿ ಬರ್ತಾ ಇರುತ್ತೆ. ಓಕೆ, ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬೆಳಿಗ್ಗೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ನೆಲ್ಲ ಸ್ವಲ್ಪ ಶಾವಿಗೆನ ಬಿಟ್ಟಿದ್ದೆ. ಹಾಗೆ ಸ್ವಲ್ಪ ಪಾಯಸನೂ ಮಾಡ್ಕೊಂಡಿದ್ದೆ. ಇಲ್ಲಿ ಈ ಕಡೆ ಮೆಂತ್ಯ ಚಟ್ನಿಗೂ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಮೆಂತ್ಯ ಕಾಳು ನೆನೆಸಿಟ್ಟಿದ್ನಲ್ಲ, ಅದು ಇನ್ನೊಂದು 10 ನಿಮಿಷ ಇರಲಿ ಅಂತ ಹೇಳಿ ಇನ್ನು ಉಳಿದಿದ್ದೆಲ್ಲ ರೆಡಿ ಮಾಡಿದ್ನಿ. ಅದೊಂದು ಹಾಕಿ ಮಿಕ್ಸಿ ಮಾಡಿದರೆ ಆಯಿತು. ಇಲ್ಲಿ ಬೆಳ್ಳುಳ್ಳಿನ ಸುಲಿದು ಹಾಕಬೇಕು. ಈ ಸೈಡು ಹಾಗೆ ಮುದ್ದೆಗೂ ಇಟ್ಬಿಟ್ಟಿದೆ. ಬೇಗ ಊಟ ಮಾಡ್ತೀವಿ. ಹಾಗಾಗಿ ಮುದ್ದೆಗೂ ಇಟ್ಕೊಂಡು ಚಟ್ನಿನೂ ರೆಡಿ ಮಾಡಿದೆ ನಾನು. ಚೆನ್ನಾಗಿ ಬಂದಿತ್ತು ಚಟ್ನಿ. ನನಗೆ ಸೆಕೆಂಡ್ ಟೈಮ್ ಟ್ರೈ ಮಾಡ್ತಾ ಇರೋದು. ಚೆನ್ನಾಗಾಗಿತ್ತು. ನಂಗೆ ಮುದ್ದೆ ಅಷ್ಟು ಚೆನ್ನಾಗಿ ಮಾಡೋದಕ್ಕೆ ಬರಲ್ಲ, ಅದರಲ್ಲೂ ಪರವಾಗಿಲ್ಲ ಅನ್ನೋ ಥರ ಮಾಡ್ತೀನಿ. ಓಕೆ, ನೋಡಿ ಮುದ್ದೆ ರೆಡಿ ಆಯಿತು. ಊಟ ಮಾಡಬೇಕು. ಇವಾಗ ನಾವು ರಾಗಿ ಮುದ್ದೆ ಊಟ ಮಾಡಲ್ಲ ಜಾಸ್ತಿ, ನಾವು ಜೋಳದ ಮುದ್ದೆನೇ ಊಟ ಮಾಡೋದು. ಹೆಲೋ ಎಲ್ರಿಗೂ. ಇದು ನೆಕ್ಸ್ಟ್ ಡೇ ಈವ್ನಿಂಗ್ ಮತ್ತೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನ್ನೆ ವೀಡಿಯೋನ ಮುಗಿಸೋದಕ್ಕಾಗಲಿಲ್ಲ. ಇವತ್ತು ಬೆಳಗ್ಗೆಯಿಂದನೂ ಸ್ವಲ್ಪ ಹೊರಗೆ ಹೋಗಿದ್ದೆ ನಾನು, ಹಾಗಾಗಿ ವೀಡಿಯೋನ ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ಹೆಲ್ಮೆಟ್ಟು ನನ್ನ ಹಸ್ಬೆಂಡು ತೊಳೆಯೋದಕ್ಕೆ ಹೇಳಿದರು. ತುಂಬ ಗಲೀಜಾಗಿಬಿಟ್ಟಿತ್ತು, ಅಂದರೆ ಸ್ಮೆಲ್ ಕೂಡ ಬರ್ತಿತ್ತಂತೆ. ಹಾಗಾಗಿ ಹಾಕ್ಕೊಳ್ಳೋದಕ್ಕೆ ಒಂಥರ ಮಾಡ್ತಾಯಿದ್ರು ಅವರು. ಹಾಗಾಗಿ ಸ್ವಲ್ಪ ತೊಳಿ ಅಂತ ಹೇಳಿದರು. ಇದನ್ನು ತೆಗೆದು ತೊಳಿಬೋದು ಅಂತ ಹೇಳಿದರು. ಹಾಗಾಗಿ ಎಲ್ಲ ಒಳಗಿಂದೆಲ್ಲ ತೆಗೆದು ತೊಳೆದಿದ್ದೆ. ಇವಾಗ ಅದನ್ನೇ ಹಾಕೋಣ ಅಂತ ಹೇಳಿ ಕೂತೆ. ನೆನೆ ತೊಳಿಬೇಕಾದ್ರೆ ಇದೆಲ್ಲ ಸ್ವಲ್ಪ ಸ್ಕ್ರ್ಯಾಚ್ ಆಗಿಬಿಟ್ಟೈತೆ. ನಾನು ನೋಡೇ ಇಲ್ಲ. ತೊಳೆದೆಲ್ಲ ಆದಮೇಲೆ ಆಗಿ ನೆಕ್ಸ್ಟ್ ಅದು ಒಣಗಿದ ಮೇಲೇ ನಾನು ನೋಡಿರೋದು. ಇಲ್ಲ, ಗ್ಲಾಸ್ ಎಲ್ಲ ಸ್ವಲ್ಪ ಇಲ್ಲೆಲ್ಲ ಸ್ಕ್ರ್ಯಾಚ್ ಆಗಿಬಿಟ್ಟಿದೆ. ಯಾಕಾದರೂ ತೊಳೆಯೋಕೆ ಹೋದ್ನು ಅಂತ ಒಂದು ಸರಿ ಅನ್ನಿಸ್ತು. ನನ್ನದೇ ತಪ್ಪು. ನಾನು ನೋಡ್ಕೋಬೇಕಿತ್ತು, ಕೆಳಗೆ ನೋಡಲಿಲ್ಲ ನಾನು. ಅದನ್ನೇ ಇವಾಗ ಹಾಕೋಣ ಅಂತ ಹೇಳಿ ಕೂತಿದ್ದೆ, ಹೆಂಗೆ ಹಾಕ್ಬೋದು ಅಂತ ಹೇಳಿ. ಟೀನೂ ಆಗಿಲ್ಲ, ಹಸ್ಬೆಂಡ್ ಬರಬೇಕು. ಅವ್ರು ಬಂದ ಮೇಲೆ ಟೀ ಮಾಡೋಣ ಅಂತ ಹೇಳಿ ಇನ್ನೂ ಮಾಡಿಲ್ಲ. ಹಾಗೆ ನಾವು ನನ್ನ ಹಸ್ಬೆಂಡ್ ಬಂದರು. ಕಾಫಿ ಎಲ್ಲ ಮುಗಿಸ್ಕೊಂಡು ಹಾಗೆ ಗಣಪತಿನ ಬಿಡ್ತಾಯಿದ್ರು, ಹಿಂದೂ ಮಹಾಗಣಪತಿಯನ್ನು ಬಿಡ್ತಾಯಿದ್ರು ಅಂತ ಹೇಳಿ ನೋಡೋದಕ್ಕೆ ಹೋಗಿದ್ವಿ. ತುಂಬ ಜನ ಬಂದಿದ್ದರು, DJ ಎಲ್ಲ ತರಿಸಿದ್ರು. ಹಾಗೆ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋಗಿರಲಿಲ್ಲ. ನಾನು ಗಣಪತಿ ನೋಡೋದಕ್ಕೆ ಹೋಗಿರಲಿಲ್ಲ. ಇದು ಲಾಸ್ಟ್ ಡೇ ನೋಡ್ಕೊಂಬರೋಣ ಅಂತ ಹೇಳಿ ಹೋಗಿದ್ದೆ. ತುಂಬ ಹೊತ್ತೇನಿರಲಿಲ್ಲ, ಒಂದು ಅರ್ಧ ಗಂಟೆ ಇದ್ದು ನೋಡಿಕೊಂಡು ಹಾಗೆ ವಾಪಸ್ ಬಂದ್ವಿ. ತುಂಬ ಜನ ಇದ್ದರೂ ನಿಂತ್ಕೊಳ್ಳೋಕ್ಕಾಗೋದಿಲ್ಲ. ಆಮೇಲೆ ಸೌಂಡು ಬೇರೆ ಅಲ್ಲ, ಹಾಗಾಗಿ ತುಂಬ ಹೊತ್ತೇ ಇರೋದಕ್ಕೆ ಹೋಗಲಿಲ್ಲ. ಗಣಪತಿಯನ್ನು ನೋಡಿಕೊಂಡು ಹಾಗೆ ಬಂದ್ವಿ ನಾವು. ಇದೊಂದು ಸಿಂಪಲ್ ವ್ಲಾಗ್ ಆಗಿತ್ತು. ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ನಮಸ್ಕಾರ.